ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ನೀವೇನಾದರೂ ಕೆನರಾ ಬ್ಯಾಂಕ್ ಗ್ರಾಹಕರಾಗಿದ್ದರೆ ನಿಮಗೊಂದು ಸಿಹಿ ಸುದ್ದಿ ಅಲ್ಲ, 2 ಬಂಪರ್ ಸುದ್ದಿಗಳು ಕಾದಿವೆ. ಒಂದು ನಿಮ್ಮ ಜೇಬಿಗೆ ನೇರವಾಗಿ ಲಾಭ ತಂದರೆ, ಇನ್ನೊಂದು ನಮ್ಮ ನುಡಿಗೆ, ನಮ್ಮ ಭಾವನೆಗೆ ಸಿಕ್ಕ ಬಹುದೊಡ್ಡ ಮನ್ನಣೆ. ಹಾಗಾದರೆ ಕರ್ನಾಟಕ ಮೂಲದ ಏಕೈಕ ಸಾರ್ವಜನಿಕ ರಂಗದ ಬ್ಯಾಂಕ್ ಕೆನರಾ ತೆಗೆದುಕೊಂಡಿರುವ ಆ 2 ಮಹತ್ವದ ನಿರ್ಧಾರಗಳು ಏನು? ಇದರಿಂದ ಜನಸಾಮಾನ್ಯರಿಗೆ ಆಗುವ ಅನುಕೂಲಗಳು ಏನು? ಎಲ್ಲವನ್ನು ವಿವರವಾಗಿ ನೋಡೋಣ. ಅದಕ್ಕೂ ಮೊದಲು ತಪ್ಪದೇ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಮೊದಲನೆಯ ಮತ್ತು ಅತ್ಯಂತ ದೊಡ್ಡ ಕೊಡುಗೆ ನಿಮ್ಮ ಬ್ಯಾಂಕ್ ಖಾತೆಯ ಮಿನಿಮಮ್ ಬ್ಯಾಲೆನ್ಸ್ ಚಿಂತೆಗೆ ಸಂಬಂಧಿಸಿದ್ದು. ಕೆನರಾ ಬ್ಯಾಂಕ್ ತನ್ನ ಎಲ್ಲ ಉಳಿತಾಯ ಖಾತೆಗಳ ಮೇಲೆ ವಿಧಿಸ್ತಾ ಇದ್ದ ಕನಿಷ್ಠ ಮಾಸಿಕ ಬ್ಯಾಲೆನ್ಸ್ ಶುಲ್ಕವನ್ನು ಸಂಪೂರ್ಣವಾಗಿ ರದ್ದುಗೊಳಿಸಿದೆ. ಇದನ್ನು ನೀವು ಈಗಾಗಲೇ ಕೇಳಿರಬಹುದು. ಈ ಹಿಂದೆ ನಗರ ಪ್ರದೇಶದ ಗ್ರಾಹಕರು 2,000 ರೂಪಾಯಿ, ಪಟ್ಟಣ ಪ್ರದೇಶದವರು 1,000 ರೂಪಾಯಿ ಮತ್ತು ಹಳ್ಳಿಗಳಲ್ಲಿ 500 ರೂಪಾಯಿ ಕನಿಷ್ಠ ಬ್ಯಾಲೆನ್ಸ್ ಇಡಲೇಬೇಕಿತ್ತು. ತಪ್ಪಿದ್ರೆ ದಂಡ ಬೀಳ್ತಾ ಇತ್ತು. ಆದರೆ ಕಳೆದ ಜೂನ್ 1ರಿಂದ ಈ ನಿಯಮ ಜಾರಿಯಲ್ಲಿಲ್ಲ. ಅಂದರೆ ನಿಮ್ಮ ಖಾತೆಯಲ್ಲಿ ಹಣ ಕಡಿಮೆ ಇದ್ರೂ ನಿಮಗೆ ಯಾವುದೇ ಪೆನಾಲ್ಟಿ ಬೀಳೋದಿಲ್ಲ. ಇದರಿಂದ ಸಂಬಳದಾರರು, ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು ಹೀಗೆ ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲ ಉಳಿತಾಯ ಖಾತೆದಾರರಿಗೂ ಅನುಕೂಲ ಆಗಲಿದೆ. ಹಾಗಾದರೆ ಈ ಶುಲ್ಕ ರದ್ದತಿಯಿಂದ ಬ್ಯಾಂಕ್ಗೆ ಆಗುವ ಆದಾಯ ನಷ್ಟವನ್ನು ಹೇಗೆ ಸರಿದೂಗಿಸಲಾಗುತ್ತೆ? ಈ ಬಗ್ಗೆಯೂ ಬ್ಯಾಂಕ್ ಸ್ಪಷ್ಟ ಯೋಜನೆ ಹಾಕೊಂಡಿದೆ. ಬ್ಯಾಂಕ್ನ MD ಮತ್ತು CEO ಕೆ ಸತ್ಯನಾರಾಯಣ ರಾಜು ಅವರ ಪ್ರಕಾರ ಈ ನಷ್ಟವನ್ನು ಸರಿದೂಗಿಸಲು 10,000 ಕೋಟಿ ರೂಪಾಯಿ ಹೆಚ್ಚುವರಿ ಠೇವಣಿಗಳನ್ನು ಆಕರ್ಷಿಸುವ ಗುರಿ ಹಾಕಿಕೊಳ್ಳಲಾಗಿದೆ. ಅಷ್ಟೇ ಅಲ್ಲ, ಬ್ಯಾಂಕ್ ತನ್ನ ಆರ್ಥಿಕ ಸ್ಥಿರತೆಯ ಬಗ್ಗೆಯೂ ಅಷ್ಟೇ ಗಟ್ಟಿಯಾದ ನಿಲುವು ತಳೆದಿದೆ. ಇತ್ತೀಚೆಗೆ ಕಡಿಮೆ ಬಡ್ಡಿ ದರಕ್ಕೆ ಒತ್ತಾಯಿಸ್ತಾ ಇದ್ದ ಕೆಲವು ದೊಡ್ಡ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು ಮತ್ತು NBFCಗಳ 12,000 ಕೋಟಿ ರೂಪಾಯಿ ಮೌಲ್ಯದ ಕಾರ್ಪೊರೇಟ್ ಸಾಲಗಳನ್ನು ಬ್ಯಾಂಕ್ ಕೈಬಿಟ್ಟಿದೆ. ಬ್ಯಾಂಕಿನ ಬ್ಯಾಲೆನ್ಸ್ ಶೀಟ್ ಬೆಳವಣಿಗೆಗಾಗಿ ನಾವು ಲಾಭಾಂಶದಲ್ಲಿ ರಾಜಿ ಮಾಡಿಕೊಳ್ಳಬೇಕಾಗಿಲ್ಲ. ಚಿಲ್ಲರೆ ವಲಯದಿಂದ ಬರುವ ಬೇಡಿಕೆಯೇ ನಮ್ಮ ಸಾಲದ ಬೆಳವಣಿಗೆಯನ್ನು ನೋಡಿಕೊಳ್ಳೋದಕ್ಕೆ ಸಾಕು ಅಂತ CEO ರಾಜು ಸ್ಪಷ್ಟಪಡಿಸಿದ್ದಾರೆ. ಇದು ಬ್ಯಾಂಕಿನ ದಿಟ್ಟ ಮತ್ತು ಗ್ರಾಹಕ ಕೇಂದ್ರಿತ ನಿಲುವಿಗೆ ಸಾಕ್ಷಿ. ಇದು ಗ್ರಾಹಕರಿಗೆ, ಷೇರುದಾರರಿಗೆ ಜೇಬಿಗೆ ಖುಷಿ ಕೊಡುವ ನಿರ್ಧಾರ ಆಗಿದ್ರೆ, ಕನ್ನಡಿಗರ ಮನಸ್ಸಿಗೆ, ನಮ್ಮ ಅಸ್ಮಿತೆಗೆ ಹೆಮ್ಮೆ ತರುವ ಮತ್ತೊಂದು ಮಹತ್ವದ ನಿರ್ಧಾರವನ್ನು ಕೆನರಾ ಬ್ಯಾಂಕ್ ತೆಗೆದುಕೊಂಡಿದೆ. ನಿಮಗೆಲ್ಲ ಇತ್ತೀಚೆಗೆ ಚಿಕ್ಕಮಗಳೂರಿನ ಕೆನರಾ ಬ್ಯಾಂಕ್ ಶಾಖೆಯೊಂದರಲ್ಲಿ ನಡೆದ ಘಟನೆ ನೆನಪಿರಬಹುದು. ಕನ್ನಡ ಬಾರದ ಸಿಬ್ಬಂದಿಯೊಬ್ಬರ ಜೊತೆ ಗ್ರಾಹಕರೊಬ್ಬರು ನಡೆಸಿದ ವಾಗ್ವಾದದ ವಿಡಿಯೋ ವೈರಲ್ ಆಗಿ ಬ್ಯಾಂಕ್ಗಳಲ್ಲಿ ಸ್ಥಳೀಯ ಭಾಷೆಯ ಮಹತ್ವದ ಬಗ್ಗೆ ದೊಡ್ಡ ಚರ್ಚೆಯನ್ನೇ ಹುಟ್ಟುಹಾಕಿತ್ತು. ಆಗ ಹೇಳಿಕೆ ನೀಡಿದ ಕೆನರಾ ಬ್ಯಾಂಕ್, ನಮಗೆ ಕರ್ನಾಟಕ ಕೇವಲ ಒಂದು ರಾಜ್ಯ ಅಲ್ಲ, ಅದು ನಮ್ಮ ಜನ್ಮಸ್ಥಳ. ಕನ್ನಡ ನಮಗೆ ಕೇವಲ ಒಂದು ಭಾಷೆಯಲ್ಲ, ಅದೊಂದು ಭಾವನೆ, ನಮ್ಮ ಹೆಮ್ಮೆ. ರಾಜ್ಯದ ಪ್ರತಿಯೊಂದು ಶಾಖೆಯಲ್ಲೂ ಸ್ಥಳೀಯ ಭಾಷೆಯಲ್ಲಿ ಸೇವೆಗಳನ್ನು ಒದಗಿಸಲು ನಾವು ಬದ್ಧ ಅಂತ ಹೇಳಿತ್ತು. ಕೇವಲ ಹೇಳಿಕೆ ನೀಡಿ ಸುಮ್ಮನಾಗದ ಕೆನರಾ ಬ್ಯಾಂಕ್ ಈಗ ಕೃತಿಗೆ ಇಳಿದಿದೆ. ಅಂದುಕೊಟ್ಟ ಮಾತನ್ನು ಉಳಿಸಿಕೊಳ್ಳುವಂತ ದಿಟ್ಟ ನಿರ್ಧಾರವನ್ನ ಈಗ ತೆಗೆದುಕೊಂಡಿದೆ. ಹೌದು, ಕೆನರಾ ಬ್ಯಾಂಕ್ ಇನ್ಮುಂದೆ ಸ್ಥಳೀಯ ಭಾಷೆಗಳಲ್ಲಿ ಹಿಡಿತ ಹೊಂದಿರುವ ಸಿಬ್ಬಂದಿಗಳನ್ನೇ ನೇಮಕ ಮಾಡಿಕೊಳ್ಳೋದಕ್ಕೆ ನಿರ್ಧರಿಸಿದೆ. ಹೊಸ ನೇಮಕಾತಿ ಪ್ರಕ್ರಿಯೆಯಲ್ಲಿ ಸ್ಥಳೀಯ ಭಾಷಾ ಪರೀಕ್ಷೆಯನ್ನು ಕೂಡ ಸೇರಿಸಲಾಗುವುದು ಅಂತ CEO ಕೆ ಸತ್ಯನಾರಾಯಣ ರಾಜು ಸ್ಪಷ್ಟಪಡಿಸಿದ್ದಾರೆ. ಇದು ಕೇವಲ ಭರವಸೆಯಲ್ಲ, ಕನ್ನಡಿಗರ ಭಾವನೆಗೆ ಸಿಕ್ಕ ಗೌರವ ಅಂದ್ರೆ ತಪ್ಪಾಗಲಾರದು. ಒಟ್ಟಿನಲ್ಲಿ ಕೆನರಾ ಬ್ಯಾಂಕ್ನ ಈ 2 ಪ್ರಮುಖ ನಿರ್ಧಾರಗಳು ಗ್ರಾಹಕರಿಗೆ ದೊಡ್ಡ ರಿಲೀಫ್ ನೀಡಿದೆ. ಒಂದೆಡೆ ಮಿನಿಮಮ್ ಬ್ಯಾಲೆನ್ಸ್ ದಂಡದಿಂದ ಮುಕ್ತಿ, ಇನ್ನೊಂದೆಡೆ ನಮ್ಮದೇ ಭಾಷೆಯಲ್ಲಿ ಉತ್ತಮ ಸೇವೆ ಸಿಗುವ ಭರವಸೆಯನ್ನು ಕರ್ನಾಟಕ ಮೂಲದ ಕೆನರಾ ಬ್ಯಾಂಕ್ ನೀಡಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕೆನರಾ ಬ್ಯಾಂಕ್ನ ಈ ಕ್ರಮಗಳಿಂದ ನಿಜಕ್ಕೂ ಗ್ರಾಹಕರಿಗೆ ಅನುಕೂಲ ಆಗುತ್ತಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಜೊತೆಗೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.